ಒಂದು ಗ್ರಾಮ ನೋಡಬೇಕಾದ್ರೆ ಅಲ್ಲಿಯ ಗುಡಿಯನ್ನು ನೋಡಬೇಕು ಅಂತ. ದೇವಸ್ಥಾನಗಳು ಹೇಗಿದೆ ಅಂತ ನೋಡಿದರೆ ಅದು ಚೆನ್ನಾಗಿ ಆದರೆ, ಅದು ಬಲಿಷ್ಠವಾಗಿ ಆದರೆ ದೇಶ ಒಳ್ಳೆಯದಾಗ್ತದೆ. ಸೆಕ್ಯುಲರ್ ಜಾತ್ಯತೀತ ಸರ್ಕಾರ ಒಂದು ಧಾರ್ಮಿಕ ವಿಚಾರಕ್ಕೆ ಒಂದು ಆಡಳಿತವನ್ನು ನಡೆಸಬಲ್ಲದೆ. ದೇವರ ಹಣದಿಂದ ಮಾಡಿರ್ತಕ್ಕಂಥ ಯಾವುದೇ ಕಾರ್ಯ ಅದು ಧಾರ್ಮಿಕ ಕಾರ್ಯ ಆದರೆ ಅದರಲ್ಲಿ ಸರ್ಕಾರ ತಲೆ ಹಾಕುವ ಹಾಗೆ ಇಲ್ಲ. ಆರ್ಥಿಕವಾಗಿ ಬಲಿಷ್ಠ ಆಗಿರತಕ್ಕಂಥ ದೇವಸ್ಥಾನದ ಹಣವನ್ನು ಒಂದು ವ್ಯವಸ್ಥೆಯ ಮೂಲಕ ಅದು ಕಂಪ್ಯೂಟರಿಗೆ ಹೋಗಿ ಕಂಪ್ಯೂಟರ್ ಒಂದು ಫಾರ್ಮಲ್ ಮೂಲಕ ಇದ್ದ ಎಲ್ಲ ಆರ್ಥಿಕ ದುರ್ಬಲ ದೇವಸ್ಥಾನಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ ಆಗಬೇಕು. ಹಿಂದೆ ಹಲವು ರಾಜರುಗಳಿದ್ದರು, ಹಲವು ರಾಜರ ಆಡಳಿತದಲ್ಲಿ ದೇವಸ್ಥಾನಗಳಿತ್ತು. ಆದರೆ ಇಡೀ ದೇಶವನ್ನು ಭಾರತ ಅಂತ ಸಮಗ್ರತೆಯನ್ನು ಕಾಪಾಡಿಕೊಂಡು ಬಂದದ್ದು ಯಾವುದು ಅಂತ ಹೇಳಿದರೆ ತೀರ್ಥಯಾತ್ರೆ. ಅದರಿಂದ ಇಡೀ ಭಾರತ ಒಂದು ಎನ್ನುತಕ್ಕಂಥ ಹೃದಯಪೂರ್ವಕವಾಗಿರ್ತಕ್ಕಂಥ ಅಖಂಡ ಭಾರತ ನಿರ್ಮಾಣ ಅದು ದೇವಸ್ಥಾನಗಳಿದೆ. ಆದ್ದರಿಂದ ಇವತ್ತು ಕೇಂದ್ರ ಸರ್ಕಾರ ಎಲ್ಲ ಕಡೆಗೂ ಒಂದು ಸಮಾನವಾದ ಕಾನೂನು ತರಬೇಕು. ಒಂದೊಂದು ಕಡೆ ಒಂದೊಂದು ನಮ್ಮನೆ ಕಾನೂನು ಬೇಡ. ಲೋಕಃ ಸಮಸ್ತ ಸುಖಿನೋ ಭವಂತು, ಇದು ನಮ್ಮೆಲ್ಲರ ಉದ್ದೇಶ. ಎಲ್ಲರಿಗೂ ಒಳ್ಳೆಯದಾಗಬೇಕು, ದೇಶಕ್ಕೆ ಒಳ್ಳೆಯದಾಗಬೇಕು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ಅದು ಆಗಬೇಕಾದ್ರೆ ಮೂಲವಾಗಿ ದೇವರ ಶಕ್ತಿ ಬೇಕು. ನಮಗೆ ಬರ್ತಾ ಇರತಕ್ಕಂಥ ದೇವರ ಶಕ್ತಿ ಎಲ್ಲ ದೇವಸ್ಥಾನಗಳನ್ನು ಮೂಲತಃ ಮಾಡಿರ್ತಕ್ಕಂಥದ್ದು ಅಲ್ಲಿ ಒಂದು ಜನರೇಟರ್ ಇದ್ದಾಗೆ. ಜನರೇಟರ್ ಅಂತ ಹೇಳಿದರೆ ಅಲ್ಲಿ ಒಂದು ಶಕ್ತಿ ಉತ್ಪನ್ನ ಆಗಿ ಆಗ್ತದೆ. ಆ ಶಕ್ತಿಯ ಆಧಾರದಲ್ಲಿ ಸುತ್ತಮುತ್ತಲಿನ ಪರಿಸರದಲ್ಲಿ ಒಳ್ಳೆಯ ವಿಚಾರಗಳು ಹರಡ್ತದೆ, ಉತ್ತಮ ಜನರಿಗೆ ಶಕ್ತಿ ಬರ್ತದೆ. ಒಬ್ಬರು ಮೊನ್ನೆ ಹಿರಿಯರು ಹೇಳ್ತಾ ಇದ್ರು, ಒಂದು ಗ್ರಾಮ ನೋಡಬೇಕಾದ್ರೆ ಅಲ್ಲಿಯ ಗುಡಿಯನ್ನು ನೋಡಬೇಕು ಅಂತ. ಗ್ರಾಮ ಹೇಗಿದೆ ಅಂತ ನೋಡಬೇಕಾದ್ರೆ ಗುಡಿಯನ್ನು ನೋಡಿದರೆ ಸಾಕು ಅಂತ. ಹಾಗೆ ದೇಶದ ದೇವಸ್ಥಾನಗಳು ಹೇಗಿದೆ ಅಂತ ನೋಡಿದರೆ ಅದು ಚೆನ್ನಾಗಿ ಆದರೆ, ಅದು ಬಲಿಷ್ಠವಾಗಿ ಆದರೆ ದೇಶ ಒಳ್ಳೆಯದಾಗ್ತದೆ. ಎಲ್ಲ ಶಕ್ತಿಗಳು ಬಲಿಷ್ಠವಾಗಿ ಹೊರಹೊಮ್ಮಬೇಕಾದ್ರೆ ಅದರ ಆಡಳಿತ, ಅದರ ಅರ್ಚಕರು ಚೆನ್ನಾಗಿರಬೇಕು, ಅರ್ಚನೆ ಮಾಡುವ ರೀತಿ ಸರಿ ಇರಬೇಕು. ಅದು ಮಾಡಬೇಕು ಅಂತಾದರೆ ಆಡಳಿತ ಚೆನ್ನಾಗಿರಬೇಕು. ಆಡಳಿತ ಈ ಸರಕಾರಿ ಸೆಕ್ಯುಲರ್ ಜಾತ್ಯತೀತ ಸರ್ಕಾರ ಒಂದು ಧಾರ್ಮಿಕ ವಿಚಾರಕ್ಕೆ ಒಂದು ಆಡಳಿತವನ್ನು ನಡೆಸಬಲ್ಲದೆ. ಅದರಲ್ಲಿ ಇರತಕ್ಕಂಥ ಯಾರಿಗೋ ಒಬ್ಬರಿಗೆ ಅದರ ಜವಾಬ್ದಾರಿಯನ್ನು ಹಾಕ್ತಾರೆ, ಅಧಿಕಾರಿಯಾಗಿ ಹಾಕ್ತಾರೆ. ಅವ ಹಿಂದೂ ಆದರೂ ಹಿಂದೂಗಳಲ್ಲೂ ನಾಸ್ತಿಕರು ಅಥವಾ ಆಸ್ತಿಕರು ಇರಬಹುದು. ನಾಸ್ತಿಕನಾಗಿರಲೂಬಹುದು, ಆಸ್ತಿಕನಾಗಿರಲೂಬಹುದು. ನಾಸ್ತಿಕ ಬಂದುಬಿಟ್ರೆ ಅವ ಯಾವ ರೀತಿಯಲ್ಲಿ ಆಡಳಿತ ನಡೆಸ್ತಾನೆ? ಅರ್ಚಕರನ್ನು ನೇಮಕ ಮಾಡಲಿಕ್ಕೆ ಅವನಿಗೆ ಏನು ಗೊತ್ತು? 1ನೇ ಕ್ಲಾಸ್ನವ ಕಾಲೇಜಿಗೆ ಲೆಕ್ಚರರ್ಸ್ ಪೋಸ್ಟಿಗೆ ಇಂಟರ್ವ್ಯೂ ಮಾಡಿದಾಗ ಆದಿತ್ತು. ಎಲ್ಲ ವಿಚಾರಗಳನ್ನು ನೋಡಿದಾಗ ಸರ್ಕಾರದ ಕೈಯಲ್ಲಿ ಇರಬಾರದು, ಅದು ಹಿಂದೂ ಸಮಾಜದ ಕೈಯಲ್ಲಿರಬೇಕು ಎನ್ನತಕ್ಕಂಥ ವಿಚಾರ ಎಲ್ಲರ ಮನಸ್ಸಿನಲ್ಲೂ ಇದೆ. ಅದು ಸುಪ್ರೀಂ ಕೋರ್ಟ್ವರೆಗೆ ಹೋಗಿದೆ. ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ಅದರ ಬಗ್ಗೆ ವಿಚಾರಣೆ ಪ್ರಾರಂಭ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇದು ಇಡೀ ನಮ್ಮ ಸಂಘಟನೆಯಲ್ಲಿ ಇರತಕ್ಕಂಥ ಹಿರಿಯರು ಇರ್ಬೋದು, ಪಾಲಿಸಿ ಮೇಕರ್ಸ್ ಇರ್ಬೋದು, ಹಾಗೆ ಇಡೀ ಹಿಂದೂ ಸಮಾಜ ಇದರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ಪುಸ್ತಕದ ರೂಪದಲ್ಲಿ ಅವರ ಎದುರಲ್ಲಿಟ್ಟು ಅಲ್ಲಿ ಒಂದು ಅಭಿಪ್ರಾಯ ಮೂಡಬೇಕು. ಇದೇ ಪುಸ್ತಕ ಆಗಬೇಕು ಅಂತ ನನ್ನ ಹಠ ಇಲ್ಲ, ಇದೇ ರೀತಿ ಆಗಬೇಕು ಅಂತ ಹಠ ಇಲ್ಲ. ಚಿಂತನೆ ಪ್ರಾರಂಭ ಆಗಲಿಕ್ಕೆ ಒಂದು ವ್ಯವಸ್ಥೆ. ಆದರೆ ಇಲ್ಲಿ 7 ಲಕ್ಷ ದೇವಸ್ಥಾನಗಳಲ್ಲಿ 2 ಲಕ್ಷ ದೇವಸ್ಥಾನ ಇವತ್ತಿಗೂ ಸರ್ಕಾರದ ಕೈಯಲ್ಲಿ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅವರು ಹೇಳ್ತಕ್ಕಂಥ ಒಂದು ಕಾರಣ, ಅದನ್ನು ಯಾರಿಗೆ ಕೊಡೋದು? ಹಿಂದೂ ಸಮಾಜದ್ದು ಯಾರಿಗೆ ಕೊಡೋದು? ಒಬ್ಬರಿಗೆ ಒಂದು ಸಮುದಾಯ ಕೊಟ್ಟರೆ ಇನ್ನೊಬ್ಬ ಸಮುದಾಯಕ್ಕೆ ಆಗೋದಿಲ್ಲ ಅವರಿಗೆ. ಹೌದು, ಇದು 2 ಲಕ್ಷ ದೇವಸ್ಥಾನಗಳು ಇಡೀ ಹಿಂದೂ ಸಮಾಜದ ದೇವಸ್ಥಾನ ಹೊರತು ಯಾವುದೇ ಪಂಗಡಕ್ಕೆ ಸೇರಿದ್ದಲ್ಲ. ಯಾರಿಗೆ ಅದನ್ನು ಹಸ್ತಾಂತರಿಸುವುದು ನ್ಯಾಯೋಚಿತವೂ ಅಲ್ಲ. ಇಡೀ ಹಿಂದೂ ಸಮಾಜಕ್ಕಾದರೆ ಯಾವ ರೀತಿಯಲ್ಲಿ ಹಸ್ತಾಂತರಿಸಬೇಕು, ಯಾರು ಹಸ್ತಾಂತರಿಸಬೇಕು, ಯಾರಿಗೆ ಅಧಿಕಾರ ಇದೆ ಹಸ್ತಾಂತರಿಸುವುದು? ರಾಜ್ಯ ಸರ್ಕಾರಗಳಿಗೂ ಇದೆ, ಆದರೆ ಕೇಂದ್ರ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಅಧಿಕಾರ ಇದೆ. ಅದನ್ನು ಇವತ್ತಿಗೂ ಬಳಸಿಕೊಳ್ತಾ ಇಲ್ಲ. ಈಗ ಎಲ್ಲ ರಾಜ್ಯ ಸರ್ಕಾರದ ಕೈಯಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ಹಿಂದೂ ಸಮಾಜಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆ ಯಾರಾದರೂ ಒಬ್ಬರು ಮಾಡಬೇಕಲ್ಲ. ಪ್ರತಿಯೊಂದು ದೇವಸ್ಥಾನದ ಹತ್ರ ಹೋಗಿ ಒಂದು ಟೀಮ್ ಹೋಗಿ ಅದನ್ನು ಹಿಂದೂ ಸಮಾಜಕ್ಕೆ ಕೊಡಿ ಅಂತ ಹೇಳಿ ಅದು ಆಗುವಂಥ ಕೆಲಸ ಅಲ್ವೇ ಅಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದಾಗ ಮಾತ್ರ ಆಗುವಂಥದ್ದು. ಎರಡನೇ ವಿಚಾರ ಅಂತ ಹೇಳಿದರೆ, ಹಿಂದೆ ಹಲವು ರಾಜರುಗಳಿದ್ದರು, ಹಲವು ರಾಜರ ಆಡಳಿತದಲ್ಲಿ ದೇವಸ್ಥಾನಗಳಿತ್ತು. ಆದರೆ ಇಡೀ ದೇಶವನ್ನು ಭಾರತ ಅಂತ ಸಮಗ್ರತೆಯನ್ನು ಕಾಪಾಡಿಕೊಂಡು ಬಂದದ್ದು ಯಾವುದು ಅಂತ ಹೇಳಿದರೆ ತೀರ್ಥಯಾತ್ರೆ. ಇಡೀ ದೇಶದಲ್ಲಿ ತೀರ್ಥಯಾತ್ರೆ ಮಾಡ್ತಾಯಿದ್ರು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾಯಿದ್ರು. ರಾಜರು ಏನು ಬೇಕಾದರೂ ಯುದ್ಧ ಮಾಡಿಕೊಳ್ಳಿ ಒಬ್ರಿಗೊಬ್ಬರು, ತೀರ್ಥಯಾತ್ರೆಗೆ ಅಡ್ಡಿ ಆಗ್ತಿರಲಿಲ್ಲ. ಅದರಿಂದ ಇಡೀ ಭಾರತ ಒಂದು ಎನ್ನುತಕ್ಕಂಥ ಹೃದಯಪೂರ್ವಕವಾಗಿರ್ತಕ್ಕಂಥ ಅಖಂಡ ಭಾರತ ನಿರ್ಮಾಣ ಅದು ದೇವಸ್ಥಾನಗಳಿಂದ. ಆದ್ದರಿಂದ ಇವತ್ತು ಕೇಂದ್ರ ಸರ್ಕಾರ ಎಲ್ಲ ಕಡೆಗೂ ಒಂದು ಸಮಾನವಾದ ಕಾನೂನು ತರಬೇಕು. ಒಂದೊಂದು ಕಡೆ ಒಂದೊಂದು ನಮ್ಮನೆ ಕಾನೂನು ಬೇಡ ನಮಗೆ. ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಕೂಡ ಮಾಡುವಂಥ
ಸಮಗ್ರವಾಗಿರ್ತಕ್ಕಂಥ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡುವಂಥದ್ದು ಕೂಡ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಇದೆ. ಸೆಕ್ಯುಲರ್ ಆ್ಯಕ್ಟಿವಿಟಿಯನ್ನು ಸರ್ಕಾರ ಮಾಡ್ಬೋದು ಅಂತ ಹೇಳಿದೆ. ಅದಕ್ಕೆ ನಮ್ಮದು ತೊಂದರೆ ಇಲ್ಲ. ಧಾರ್ಮಿಕ ಚಟುವಟಿಕೆಗಳನ್ನು ಮಾತ್ರ ನಿಯಂತ್ರಣ ಮಾಡಬಾರ್ದು, ಅದರ ಆಡಳಿತಕ್ಕೆ ಕೈ ಹಾಕಬಾರ್ದು. ಇದು ನಮ್ಮ ಉದ್ದೇಶ. ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದನ್ನು ಮಾಡ್ಬೋದು ಅಂತ ಹೇಳಿದರೆ ಕೇಂದ್ರದಲ್ಲಿ ಅದಕ್ಕೆ ಇರತಕ್ಕಂಥ ಒಂದು ಕಾನೂನು ತರಬೇಕು. ಆ ಕಾನೂನು ಯಾವ ರೀತಿ ತರಬಹುದು ಎನ್ನತಕ್ಕಂಥದ್ದನ್ನು ನಾನು ಪೂರ್ತಿ ಆ ಕಾನೂನಿನ ಕರಡು ಕಾಪಿಯನ್ನು ಬರೆದಿದ್ದೀನಿ. ಹಾಗೆ ಅದರಲ್ಲಿ ಸೆಕ್ಯುಲರ್ ಆ್ಯಕ್ಟಿವಿಟಿ, ರಿಲಿಜಿಯಸ್ ಆ್ಯಕ್ಟಿವಿಟಿ ಇದರ ಬಗ್ಗೆ ಸಾಕಷ್ಟು ಗೊಂದಲ, ಸುಪ್ರೀಂ ಕೋರ್ಟಲ್ಲಿ ಗೊಂದಲ, ಚಿಂತಕರಿಗೆ ಗೊಂದಲ, ಎಲ್ಲರಿಗೂ ಗೊಂದಲ. ಅದಕ್ಕೆ ಕಾನೂನಿನಲ್ಲಿ ಸೆಕ್ಯುಲರ್ ಆ್ಯಕ್ಟಿವಿಟಿ ಮತ್ತು ರಿಲಿಜಿಯಸ್ ಆ್ಯಕ್ಟಿವಿಟಿ ಅಂತ ಸ್ಪಷ್ಟವಾಗಿ ಹಾಕಿದರೆ ನಂತರ ಆ ಸಮಸ್ಯೆ ಬರುವುದಿಲ್ಲ. ಅದನ್ನು ಸರ್ಕಾರ ಪಾಸ್ ಮಾಡಿದರೆ ಅಷ್ಟು ಸುಲಭದಲ್ಲಿ ಮತ್ತೆ ಆಚೀಚೆ ಆಗಲಿಕ್ಕೆ ಆಗೋದಿಲ್ಲ. ಕೇವಲ ಸೆಕ್ಯುಲರ್ ಆ್ಯಕ್ಟಿವಿಟಿ, ಯಾವ ದೇವರ ಹಣದಿಂದ ಮಾಡಿರ್ತಕ್ಕಂಥ ಯಾವುದೇ ಆ್ಯಕ್ಟಿವಿಟಿ ಅದೆಲ್ಲವೂ ರಿಲಿಜಿಯಸ್ ಆ್ಯಕ್ಟಿವಿಟಿಯೇ. ಆದ್ದರಿಂದ ಸಮಸ್ಯೆ ಆಗೋದಿಲ್ಲ. ಅದನ್ನು ದೇವರ ಹಣದಿಂದ ಮಾಡಿರ್ತಕ್ಕಂಥ ಯಾವುದೇ ಕಾರ್ಯ ಅದು ಧಾರ್ಮಿಕ ಕಾರ್ಯ ಆದರೆ ಅದರಲ್ಲಿ ಸರ್ಕಾರ ತಲೆ ಹಾಕುವ ಹಾಗೆ ಇಲ್ಲ. ಹಾಗೆ ಇಡೀ ಇದರಲ್ಲಿ ಹಿಂದೂ ಸಮಾಜಕ್ಕೆ ಕೊಡುವುದು ಹೇಗೆ ಅಂತ ಹೇಳಿದರೆ ಅದಕ್ಕೆ ವ್ಯವಸ್ಥಿತವಾಗಿ ಪ್ರಜಾಸತ್ತಾತ್ಮಕವಾಗಿ ಮಾಡಿದರೆ ಮಾತ್ರ ಒಮ್ಮತವಾಗಿ ಎಲ್ಲರೂ ಒಪ್ಪುವಂಥ ಒಂದು ವ್ಯವಸ್ಥೆ ಆಗ್ತದೆ. ಯಾವುದೇ ರೀತಿಯಲ್ಲಿ ನೇಮಕ ಮಾಡಿದರೆ ನೇಮಕ ಎನ್ನುವಂಥದ್ದುಂಟಲ್ಲ, ಯಾವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಪಾರ್ಶಾಲಿಟಿ ಇದ್ದೇ ಇರ್ತದೆ, ಸೂಕ್ತ ವ್ಯಕ್ತಿಗೆ ಹೋಗೋದಿಲ್ಲ. ನಮಗೆ ಇಡೀ ಹಿಂದೂ ಸಮಾಜದ್ದು ಎನ್ನತಕ್ಕಂಥ ಮನೋಭಾವ ಬಂದರೆ ಇಡೀ ಹಿಂದೂ ಸಮಾಜದ ಒಂದು ರೀತಿಯ ಭಾವೈಕ್ಯತೆಗೆ ದೊಡ್ಡ ಕೊಡುಗೆ ಕೊಡ್ತದೆ. ಕೆಲವರು ಕೇಳಿದರು, ಇದು ಒಳಗೆ ಏನಾದರೂ ಪಂಗಡ ಮಾಡ್ತಿಯಲ್ಲ ಮರ, ಚುನಾವಣೆ ಅಂತ ಮಾಡಿಕೊಂಡು ಚುನಾವಣೆಯನ್ನು ಮಾಡಲಿಕ್ಕೆ ಡೆಮೊಕ್ರೆಟಿಕ್ ವೇಯಲ್ಲಿ ಮಾಡಿದೆ ವ್ಯವಸ್ಥೆ. ನಾನು ಪೂರ್ತಿ ವಿವರ ಹೇಳಲಿಕ್ಕೆ ಹೋಗೋದಿಲ್ಲ, ಪುನಃ 1 ಗಂಟೆ ಬೇಕಾದಿತ್ತು. ಆದರೆ ಡೆಮೊಕ್ರೆಟಿಕ್ ವ್ಯವಸ್ಥೆಯಲ್ಲಿ ಮಾಡಿದರೆ ಮಾತ್ರ, ಈಗ ನಮ್ಮ ಗ್ರಾಮ ಪಂಚಾಯತ್ ಇದೆ, ಗ್ರಾಮ ಪಂಚಾಯತಲ್ಲಿ ಏನು ಪಕ್ಷರಹಿತವಾಗಿರ್ತಕ್ಕಂಥ ಚುನಾವಣೆ ನಡೀತದೆ. ಪಕ್ಷರಹಿತವಾಗಿ ಚುನಾವಣೆ ನಡೀತದೆ. ಪಕ್ಷದ ಆ ಚುನಾವಣೆ ಸಂದರ್ಭದಲ್ಲಿ ಏನೋ ಪಕ್ಷ ಅದು ಇದೆಲ್ಲ ಇರ್ತದೆ, ಆದರೆ ನಂತರ ಅವರೆಲ್ಲ ಚೆನ್ನಾಗಿದ್ದಾರೆ ಇಲ್ವೋ? ಹಾಗೆ ನಮ್ಮ ದೇವಸ್ಥಾನದಲ್ಲಿ ಹಾಗೆ ಸ್ವಲ್ಪ ಒಂದು ಕಾಂಪಿಟೇಷನ್ ಇದ್ದಾಗಲೇ ಆ ದೇವಸ್ಥಾನಕ್ಕೆ ನಾನು ಬರಬೇಕು ಎನ್ನತಕ್ಕಂಥ ಜನರಿಗೆ ಬರೋದು. ಈಗ ನಮ್ಮ ಕೈ ಕೊಟ್ಟರೆ ಚೆನ್ನಾಗಿ ನಡೀತದ, ಈ ವ್ಯವಸ್ಥೆ ಚೆನ್ನಾಗಿ ನಡೀತದ ಅಂತ ಕೇಳಿದರೆ ಹೌದು. ಯಾಕಂದರೆ ಡಿನಾಮಿನೇಷನ್ ಟೆಂಪಲ್ ಅಂತ ಯಾವುದಿದೆ ಅದು ನಾನು ಇರ್ತಕ್ಕಂಥ ಕಾಶಿ ವೆಂಕಟರಮಣ ಟೆಂಪಲ್, ಅಲ್ಲಿ ಡೆಮೊಕ್ರೆಟಿಕ್ ರೀತಿಯಲ್ಲಿ ಚುನಾವಣೆ ಆಗಿ ಟ್ರಸ್ಟಿಗಳ ನೇಮಕ ಆಗ್ತಾಯಿದೆ. ಹಾಗೆ ಮುಲ್ಕಿ ವೆಂಕಟರಮಣ ದೇವಸ್ಥಾನ ಇರ್ಬೋದು, ಹಾಗೆ ಇತರ ಮಂಜೇಶ್ವರ ದೇವಸ್ಥಾನ ಇರ್ಬೋದು, ಹಲವು ಕಡೆಗಳಲ್ಲಿ ಈ ಚುನಾವಣೆ ವ್ಯವಸ್ಥೆ ಈಗಾಗಲೇ ಇದೆ. ಮುಲ್ಕಿ ವೆಂಕಟರಮಣ ದೇವಸ್ಥಾನ 27ನೇ ಇಸ್ವಿಯಿಂದ ಇದೆ. ಎಲ್ಲ ಕಡೆಯಲ್ಲೂ ಚೆನ್ನಾಗಿ ನಡೀತಾ ಇದೆ. ಸಣ್ಣ ಪುಟ್ಟದೊಂದು ಮನುಷ್ಯ ಇದ್ದಲ್ಲಿ ಒಂದಷ್ಟು ಗಲಾಟೆ ಗೊಂದಲಗಳು ಇದ್ದೇ ಇರ್ತದೆ. ಅದು ಯಾರಿಂದಲೂ ಸಾಧ್ಯ ಇಲ್ಲ ಸರಿ ಮಾಡಲಿಕ್ಕೆ, ಯಾವ ವ್ಯವಸ್ಥೆ ಇಲ್ಲ ಸರ್. ಆದರೆ ಇರ್ತಕ್ಕಂಥ ಏನೆಲ್ಲ ವ್ಯವಸ್ಥೆ ಇದೆ ಅದರಲ್ಲಿ ಇದ್ದದ್ರಲ್ಲೇ ಬೆಟರ್ ವೇ ಅಂತ ಹೇಳಿದರೆ ಪ್ರಜಾಸತ್ತಾತ್ಮಕ ವಿಚಾರ, ಒಂದು ವ್ಯವಸ್ಥೆ. ಅದು ಮಾಡಲಿಕ್ಕೆ ಸಾಧ್ಯ ಇದೆಯಾ? ವೋಟರ್ಸ್ ಯಾರು? ಗ್ರಾಮ ಮಟ್ಟದಲ್ಲಿ ಆ ಗ್ರಾಮಕ್ಕೆ ಸಂಬಂಧಪಟ್ಟ ಎಲ್ಲ ಹಿಂದೂಗಳು 18 ವರ್ಷ ದಾಟಿದವರು ವೋಟರ್ಸ್, ಮತ್ತು ಅವರೇ ಚುನಾವಣೆಗೆ ನಿಲ್ಬೋದು. ಆದರೆ ತಾನು ಹೊರಗಿದ್ದೇನೆ, ಆದರೂ ನನಗೆ ಆ ದೇವಸ್ಥಾನದಲ್ಲಿ ನನಗೆ ವೋಟ್ ಮಾಡುವ ಹಕ್ಕು ಬೇಕು ಅಂತ ಹೇಳಿದರೆ ಅವರಿಗೆ ವೋಟ್ ಕೊಡ್ತೇವೆ. ಆದರೆ ದೇಶದಲ್ಲಿ ಒಂದು ಕಡೆ ಒಂದು ಮಾತ್ರ. ಬಹುಶಃ ಅದರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಇನ್ನಷ್ಟು ಉತ್ತಮ ರೀತಿಗೆ ತರಲಿಕ್ಕೆ ಅವಕಾಶ ಉಂಟು. ಯಾವ ರೀತಿಯಲ್ಲಿ ಮಾಡ್ಬೋದು ಎನ್ನತಕ್ಕಂಥದ್ದು ಅದೆಲ್ಲ ಮಾಡಬೇಕು ಯಾರು? ಅದಕ್ಕೆ ದೇಶದಲ್ಲಿ ರಾಷ್ಟ್ರೀಯ ಧಾರ್ಮಿಕ ಪರಿಷತ್, ರಾಜ್ಯದಲ್ಲಿ ಹಿಂದೂ ಧಾರ್ಮಿಕ ಪರಿಷತ್, ಜಿಲ್ಲೆಯಲ್ಲಿ ಜಿಲ್ಲಾ ಹಿಂದೂ ಧಾರ್ಮಿಕ ಪರಿಷತ್, ಇದನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ, ಪ್ರಸ್ತಾವ ಮಾಡಿದ್ದೇನೆ. ಆ ಪ್ರಸ್ತಾವದಲ್ಲಿ ಪೂರ್ತಿ ಎಲ್ಲ ದೇವಸ್ಥಾನಗಳನ್ನು ವಿಂಗಡಿಸುವಂಥದ್ದು, ಅದು 3 ರೀತಿಯಲ್ಲಿ ABCD ರೀತಿಯಲ್ಲಿ ವಿಂಗಡಿಸುವಂಥದ್ದು, ಅದರ ಆದಾಯಕ್ಕೆ ಅನುಗುಣವಾಗಿ. ಆದಾಯದ್ದು ನಾನು ಬರೆದಿದ್ದೇನೆ, ಏನೋ 1 ಕೋಟಿ ಆದರೆ ಎಷ್ಟು, 2 ಕೋಟಿ ಆದರೆ ಅದೆಲ್ಲ ಇಂಪಾರ್ಟೆಂಟ್ ವಿಷಯ ಅಲ್ಲ. ಯಾಕಂದರೆ ಅದೆಲ್ಲ ಬದಲಾವಣೆ ಮಾಡ್ತಾ ಹೋಗ್ಬೋದು. ಮುಖ್ಯ ವಿಚಾರ ಅಂತ ಹೇಳಿದರೆ, ಒಂದು ಕೇಂದ್ರ ಸರ್ಕಾರ ಒಂದು ಟ್ರಾನ್ಸ್ಫರ್ ಮಾಡಬೇಕು, ಅದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು. ಕೇವಲ ಒಂದು ಕಾನೂನು ಬಂದರೆ ನಮ್ಮ ದೇಶದಲ್ಲಿ ಅದು 100 ವರ್ಷಕ್ಕೂ ಅದು ಇಂಪ್ಲಿಮೆಂಟ್ ಆಗೋದಿಲ್ಲ. ದೊಡ್ಡ ರೀತಿಯಲ್ಲಿ ಹಲವಾರು ಜನ IAS ಆಫೀಸರ್ಗಳನ್ನು ಹಾಕಿಕೊಂಡು ಟಾಸ್ಕ್ ಫೋರ್ಸ್ ಮಾಡಬೇಕು. ಈ ರೀತಿಯಲ್ಲಿ ಟಾಸ್ಕ್ ಫೋರ್ಸ್ ಮಾಡಿ ಟ್ರಾನ್ಸಿಷನ್ ಪೀರಿಯಡ್ ಒಂದು 4-5 ವರ್ಷ ಇದೆ. ಒಂದೇ ದಿವಸದಲ್ಲಿ ಒಂದೇ ಕಾನೂನಲ್ಲಿ ಎಲ್ಲ ದೇವಸ್ಥಾನಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ತಕ್ಷಣ ಕಾನೂನು ತನ್ನಿ, ಕೇಂದ್ರದಲ್ಲಿ ಬದಲಾವಣೆ ಏನು ಮಾಡಬೇಕು. ಹಾಗೆ
ಟ್ರಸ್ಟ್ಗಳಿದೆ. ತಿರುಪತಿ ದೇವಸ್ಥಾನದ ಟ್ರಸ್ಟ್ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನು ತಂದಿದ್ರು. ನಂತರ ಬಹುಶಃ ಅದು ಅಂದರೆ ಇದರಲ್ಲಿ ವಿಲೀನ ಆಯಿತು. ಹಾಗೆ ಸಿದ್ಧಿವಿನಾಯಕ ಟ್ರಸ್ಟ್, ಹಾಗೆ ಬೇರೆ ಬೇರೆ ಟ್ರಸ್ಟ್ ಇದೆ. ಆ ಟ್ರಸ್ಟ್ನಲ್ಲಿ ಸರ್ಕಾರ ಅಪಾಯಿಂಟ್ ಮಾಡ್ತದೆ ಟ್ರಸ್ಟಿಗಳನ್ನು. ನೀವು ಟ್ರಸ್ಟನ್ನು ಬದಲಾಯಿಸಬೇಕಾಗಿಲ್ಲ, ಟ್ರಸ್ಟ್ ಇರಲಿ. ಆದರೆ ಅಪಾಯಿಂಟ್ ಮಾಡುವಂಥದ್ದು ಸರ್ಕಾರ ಮಾಡೋದು ಬೇಡ, ಅದು ನಮ್ಮ ಇದರಿಂದ ಚುನಾವಣೆ ಮೂಲಕ ಹೋಗಲಿ. ಅಂದರೆ ಇಲ್ಲಿ ನಾನು ಗ್ರಾಮ ಮಟ್ಟದ ದೇವಸ್ಥಾನಗಳಲ್ಲಿ ಎಲ್ಲ ಹಿಂದೂಗಳು ಅಂತ ಹೇಳಿದೆ. ನಂತರ ಮೇಲೆ ಎ ಗ್ರೇಡ್ ದೇವಸ್ಥಾನ, ಬಿ ಗ್ರೇಡ್ ದೇವಸ್ಥಾನಗಳಿಗೆ, ರಾಷ್ಟ್ರಮಟ್ಟದ ದೇವಸ್ಥಾನಗಳಿಗೆ ಎಲ್ಲರೂ ಚುನಾವಣೆಗೆ ವೋಟರ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪರೋಕ್ಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ರಾಷ್ಟ್ರಪತಿ ಚುನಾವಣೆ ಹೇಗಿದೆ, ಪರೋಕ್ಷವಾದಂಥ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನ ಒಪ್ಪಿದೆ ಪರೋಕ್ಷ ಚುನಾವಣೆಯನ್ನು. ಅಂದರೆ ಫಸ್ಟ್ ಜನಪ್ರತಿನಿಧಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡೋದು, ಅದರ ನಂತರ ರಾಜ್ಯ ಪ್ರತಿನಿಧಿಗಳು, ಅದರ ನಂತರ ರಾಷ್ಟ್ರದ ವಿಚಾರ. ಹೀಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡಿದೆ. ಆ ರೀತಿಯಲ್ಲಿ ಮಾಡ್ತಾ ದೇವಸ್ಥಾನಗಳ ಹಣವನ್ನು ಈಗ ರೋಹಿತ್ಜಿಯವರು ಪ್ರಸ್ತಾವ ಮಾಡಿದರು. ನಮ್ಮ ಎಲ್ಲ ದೇವಸ್ಥಾನಗಳು ಹಿಂದೂ ಸಮಾಜದ್ದು, ಆದರೆ ತಿರುಪತಿಯಲ್ಲಿ ಬಹಳಷ್ಟು ಹಣ ಹೋಗ್ತಾ ಉಂಟು. ಅದನ್ನು ಅವರು ಒಳ್ಳೆಯ ರೀತಿಯಲ್ಲಿ ಆದರೆ ಎಲ್ಲ ಸಣ್ಣ ದೇವಸ್ಥಾನಗಳಿಗೆ ಕೊಡ್ತಾ ಇಲ್ಲ, ಆರ್ಥಿಕ ದುರ್ಬಲ ದೇವಸ್ಥಾನಗಳಿಗೆ ಕೊಡ್ತಾ ಇಲ್ಲ. ಅವರು ಸಾಮಾಜಿಕ ಚಟುವಟಿಕೆ ಮಾಡೋದು ಮುಖ್ಯವೋ, ನಾವು ದೇವರಿಗೆ ಅಂತ ಕೊಟ್ಟ ಹಣವನ್ನು ದೇವಸ್ಥಾನಗಳಿಗೆ ಕೊಡೋದು ಮುಖ್ಯವೋ, ಅದು ನೋಡ್ತಾ ದೇವಸ್ಥಾನ ಆರ್ಥಿಕವಾಗಿ ಬಲಿಷ್ಠ ಆಗಿರತಕ್ಕಂಥ ದೇವಸ್ಥಾನದ ಹಣವನ್ನು ಒಂದು ಫಾರ್ಮುಲಾ, ಒಂದು ವ್ಯವಸ್ಥೆಯ ಮೂಲಕ ಅದು ಕಂಪ್ಯೂಟರಿಗೆ ಹೋಗಿ ಕಂಪ್ಯೂಟರ್ ಒಂದು ಫಾರ್ಮುಲಾ ಮೂಲಕ ಇದ್ದ ಎಲ್ಲ ಆರ್ಥಿಕ ದುರ್ಬಲ ದೇವಸ್ಥಾನಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ ಆಗಬೇಕು. ಇದರಲ್ಲಿ ಯಾರೋ ನಮ್ಮ ದೇವಸ್ಥಾನಕ್ಕೆ ಕೊಡಿ ಅಂತ ಅರ್ಜಿ ಹಾಕುವ ವ್ಯವಸ್ಥೆ ಬರಬಾರದು. ಮಾನವ ಹಸ್ತಕ್ಷೇಪ ಇಲ್ಲದ ರೀತಿಯಲ್ಲಿ ಆ ಹಣ ಎಲ್ಲ ದೇವಸ್ಥಾನಕ್ಕೆ ತಲುಪಬೇಕು, ಸ್ಯಾಂಕ್ಷನ್ ಮಾಡಬೇಕು. ಅವರಿಗೆ ಇವರು ಜನಪ್ರತಿನಿಧಿ ಸ್ಯಾಂಕ್ಷನ್ ಮಾಡಿಸಿದ್ರು, ಅದು ಯಾವುದೂ ಇಲ್ಲ, ಸ್ಯಾಂಕ್ಷನ್ ಡೈರೆಕ್ಟ್. ಈ ವಿಚಾರ ಪ್ರಸ್ತಾವ ಮಾಡಿದ್ದೀನಿ. ಅದೇ ರೀತಿ ಹುಂಡಿಯ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ದೊಡ್ಡ ರೀತಿಯಲ್ಲಿ ನಾನು ಪ್ರಸ್ತಾವ ಮಾಡೋದಿಲ್ಲ. ಆದರೆ ವ್ಯಾರ್ ದೆರ್ ಇಸ್ ವಿಲ್ ದೆರ್ ಇಸ್ ವೇ. ಸಮಸ್ಯೆಗಳು ಯಾವುದೇ ರೀತಿಯಲ್ಲಿ ಬರಬಹುದು. ಅದಕ್ಕೆ ಸರಿಯಾಗಿ ಕೂತ್ಕೊಂಡು ಚರ್ಚೆ ಮಾಡಿದಾಗ ಅದಕ್ಕೊಂದು ದಾರಿ ದೇವರು ತೋರಿಸ್ತಾರೆ. ಈ ಒಂದು ವಿಶ್ವಾಸ ದೇವರಲ್ಲೂ ಇರಬೇಕು. ಹಾಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬಾರದ ರೀತಿಯಲ್ಲಿ ಕಂಪ್ಲೀಟ್ 100% ಅಕೌಂಟೇಬಲ್ ಯಾವ ರೀತಿಯಲ್ಲಿ ಹುಂಡಿ ಕಲೆಕ್ಷನ್ ಮಾಡಬಹುದು ಎನ್ನುವಂಥದ್ದನ್ನು ನಾನು ಬರೆದಿದ್ದೇನೆ. ಕಂಪ್ಯೂಟರೈಸ್ಡ್ ರೀತಿಯಲ್ಲಿ ಹೇಗೆ ಮಾಡ್ಬೋದು, ಜನರಿಗೆ ಅಟ್ರಾಕ್ಟಿವ್ ಆಗಿ ಹೇಗೆ ಮಾಡ್ಬೋದು ಎಲ್ಲವನ್ನು ಬರೆದಿದ್ದೇನೆ. ಅದು ಪುಸ್ತಕದ ಜೊತೆಗೆ ಅದಕ್ಕೆ ಹೊಸದಾಗಿ ಆ್ಯಡ್ ಮಾಡಿಕೊಟ್ಟಿದ್ದೀವಿ. ಹೀಗೆ ಹೇಳ್ತಾ ಕೊನೆಗೆ ಒಂದು ಮಾತು ಅಂತ ಹೇಳಿದರೆ, ಎಲ್ಲ ದೇವಸ್ಥಾನಗಳಿಗೆ ಯಾರು ಟ್ರಸ್ಟಿ ಆಗ್ತಾರೆ ಅವರು ಕೇವಲ ಒಂದು ಪ್ರೆಸ್ಟೀಜಿಗೆ ಬೇಕಾಗಿ ಟ್ರಸ್ಟಿ ಆಗೋದ್ರಲ್ಲಿ ಅರ್ಥ ಇಲ್ಲ. ಅವರಿಗೆ ದೇವರ ಬಗ್ಗೆ ಗೊತ್ತಿರಬೇಕು, ದೇವರ ಬಗ್ಗೆ ಅವರು ಅಧ್ಯಯನ ಮಾಡಬೇಕು. ಆ ಸಂದರ್ಭದಲ್ಲಿ ಮಾತ್ರ ಅವರಿಗೆ ಖಂಡಿತವಾಗಿಯೂ ಒಳ್ಳೆಯ ರೀತಿಯಲ್ಲಿ ದೇವಸ್ಥಾನದ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಚಾಪ್ಟರ್ 6 ಬರೆದಿದ್ದೀನಿ. ಕೊನೆಯ ಚಾಪ್ಟರಲ್ಲಿ ಬರೆದೇನೆ. ದೇವರಂದರೆ ಏನು, ದೇವಸ್ಥಾನ ಯಾಕೆ ಬೇಕು, ಎಲ್ಲ ಕಡೆ ಇರತಕ್ಕಂಥ ದೇವಸ್ಥಾನ. ನಮ್ಮ ಹಿಂದೂ ಸಮಾಜದಲ್ಲಿ ಇವತ್ತು ಅತ್ಯಂತ ಒಂದು ಎಲ್ಲರೂ ಕೇಳುವಂಥ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಲಿಕ್ಕೆ ಹಿಂದೂಗಳೇ ಗೊಂದಲದ ಪರಿಸ್ಥಿತಿಯಲ್ಲಿರುವಂಥದ್ದು. ದೇವರು ತುಂಬ ಇದ್ದಾರೆ, ದೇವರು ಎಲ್ಲ ಕಡೆ ಇದ್ದಾರೆ, ಅವರಿಗೆ ಎಲ್ಲ ದೇವರಿಗೆ ಗೊತ್ತುಂಟು. ಈ ರೀತಿಯಲ್ಲಿ ಏನೇನೋ ನಮ್ಮದೇ ಕಲ್ಪನೆಗಳು ಒಬ್ಬೊಬ್ಬರದು. ಮತ್ತು ಪ್ರತಿಯೊಂದು ದೇವಸ್ಥಾನಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ವಿಧಿವಿಧಾನ ಇದೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಟ್ರಸ್ಟಿಗಳು ಆ ದೇವಸ್ಥಾನದ್ದು ವಿಧಿವಿಧಾನ ನೋಡಿ ಈ ದೇವಸ್ಥಾನದ ಭಟ್ಟರಿಗೆ ಹೋಗಿ ಹೇಳೋದು, ನೀವು ಅಲ್ಲಿ ಮಾಡಿದ್ದಾರೆ ಮಾರ್ರೆ, ನೀವು ಇಲ್ಲಿ ಯಾಕೆ ಮಾಡೋದಿಲ್ಲ? ಅದು ಮಾಡಲಿಕ್ಕೆ ಕೂಡದು. ಆ ದೇವಸ್ಥಾನವನ್ನು ಸರಿಯಾಗಿ ಅಧ್ಯಯನವನ್ನು ಮಾಡಬೇಕು. ಕೇವಲ ನಮ್ಮ ದಕ್ಷಿಣ ಕನ್ನಡ ರೀತಿಯ ಅಥವಾ ವಿಧಿವಿಧಾನದ ರೀತಿಯದ್ದೇ ದೇವಸ್ಥಾನ ಇದೆ ಅಂತ ನಾನು ಹೇಳೋದಿಲ್ಲ. ಇಡೀ ದೇಶದಲ್ಲಿ ಬೇರೆ ಬೇರೆ ನಮ್ಮನೆಯಲ್ಲಿ ಗದ್ದುಗೆ, ಮಠ, ದೈವಸ್ಥಾನ ಎಲ್ಲವೂ ಇದೆ. ಪ್ರತಿಯೊಂದಕ್ಕೂ ಅದರದೇ ಆಗಿರ್ತಕ್ಕಂಥ ವಿಧಿವಿಧಾನ ಆ ಟ್ರಸ್ಟಿ ಆದವನಿಗೆ ಗೊತ್ತಿರಬೇಕು ಮತ್ತು ಅದರಲ್ಲಿ ವಿಶ್ವಾಸ ಇದೆ ಅಂತ ಚುನಾವಣೆ ನಿಲ್ಲುವಾಗ ಅಫಿದಾವತ್ ಕೊಡಬೇಕು. ನಾನೊಬ್ಬ ಹಿಂದೂ ಮಾರ್ರೆ, ನಾನು ಟ್ರಸ್ಟಿ ಆಗಿದ್ದೇನೆ ಅಂತ ಹೇಳಿ ನಾಳೆ ಮಾತಾಡಬಾರ್ದು. ನಾನು ಆ ದೇವಸ್ಥಾನದ ಪ್ರಕಾರ ಮಾಡೋದು ಇಲ್ಲ. ನಾನು ಈ ದೇವಸ್ಥಾನಕ್ಕೆ ನಿಷ್ಠ ಹೊಂದಿದ್ದೇನೆ, ಈ ದೇವಸ್ಥಾನದ ವಿಧಿವಿಧಾನಕ್ಕೆ ನಿಷ್ಠ ಹೊಂದಿದ್ದೇನೆ, ಹಾಗಾದರೆ ಮಾತ್ರ ಅವನು ನಿಲ್ಲಬೇಕು. ಇದು ಕರ್ನಾಟಕ ಹೈಕೋರ್ಟ್ ಯಾವ ಕಾರಣಕ್ಕೆ ಇದು ಸಂವಿಧಾನಕ್ಕೆ ಅಲ್ಲ ಅಂತ ಹೇಳಿತು ಅಂತ ಹೇಳಿದರೆ, ಎಲ್ಲ ದೇವಸ್ಥಾನಗಳಿಗೆ ಒಂದು ಸರಿಯಾದ ಸಮಾನವಾಗಿರ್ತಕ್ಕಂಥ ಕಾನೂನು ತರಬೇಕು ಅಂತ ಅವ್ರು ಹೇಳಿದರು. ಮಠ ಮಂದಿರಗಳು
ಬೇರೆ ಬೇರೆ ಇದು ಜೈನ, ಸಿಖ್, ಬುದ್ಧ ಎಲ್ಲರಿಗೂ ಒಂದೇ ರೀತಿಯ ಒಂದು ಕಾನೂನು ತನ್ನಿ, ಎಲ್ಲ ಆ ರೀತಿಯಲ್ಲಿ ಹೇಳಿದರು. ಅದು ಈ ಕಾನೂನು ಈಗ ಇರತಕ್ಕಂಥ HRC ಆ್ಯಕ್ಟ್ 1997 ಇದು ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಇಲ್ಲದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರೋದ್ರಿಂದ ನೀವು ಎಲ್ಲರಿಗೂ ಒಂದೇ ರೀತಿ ಮಾಡಿ ಅಂತ ಸಂವಿಧಾನ ಆರ್ಟಿಕಲ್ 26 ಸ್ಪಷ್ಟವಾಗಿ ಹೇಳಿದೆ. ಡಿನಾಮಿನೇಷನ್ ಟೆಂಪಲ್ದು ಪೂರ್ತಿ ರೈಟ್ ಅವರಿಗೆ. ಆದ್ದರಿಂದ ಅದನ್ನು ಸರ್ಕಾರ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವ್ಯವಸ್ಥೆಯಲ್ಲಿ ಸಾಧ್ಯವೇ ಇಲ್ಲ ಅಂತಾದರೆ ಸಮಾನ ಮಾಡಬೇಕಾದ್ರೆ ಎಲ್ಲ ದೇವಸ್ಥಾನಗಳನ್ನು ಸರ್ಕಾರ ಕೈ ಬಿಡಬೇಕು. ಅದು ಒಂದೇ ದಾರಿ ಇರೋದು, ಬೇರೆ ದಾರಿ ಇಲ್ಲ. ಒಂದು 7-8 ನಮೂನೆ ಕ್ಯಾಟಗರಿ ಇದೆ ದೇವಸ್ಥಾನ. ಆ 7-8 ನಮೂನೆ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನಕ್ಕೆ ಸರ್ಕಾರ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸಂವಿಧಾನ ಹೇಳುವಾಗ ಎಲ್ಲ ದೇವಸ್ಥಾನಗಳಿಗೂ ಸಾಧ್ಯ ಇಲ್ಲ, ಎಲ್ಲ ದೇವಸ್ಥಾನಗಳನ್ನು ಅವರವರಿಗೆ ಬಿಟ್ಟುಬಿಡಿ ಎನ್ನತಕ್ಕಂಥ ವಾದದಲ್ಲಿ ಪುಸ್ತಕವನ್ನು ಬರೆದಿದೆ. ಆ ರೀತಿಯಲ್ಲಿ ಒಂದು ಸಾಕಷ್ಟು ಚರ್ಚೆ ಆಗಲಿ ಅಂತ ಇಡೀ ಹಿಂದೂ ಸಮಾಜದ ಎದುರಲ್ಲಿ ಪುಸ್ತಕವನ್ನು ಇಟ್ಟಿದೆ. ಸಹಕರಿಸಿದ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ವಿಶ್ವ ಹಿಂದೂ ಪರಿಷತ್ತಿಗೆ ವಿಶೇಷವಾಗಿ ಆಭಾರಿಯಾಗಿದ್ದೇನೆ. ಯಾಕಂದರೆ ಇದು ನಾನು ವೈಯಕ್ತಿಕವಾಗಿ ಬರೆದ ಪುಸ್ತಕ, ವಿಶ್ವ ಹಿಂದೂ ಪರಿಷತ್ತಿನ ಅನುಮೋದಿತ ಪುಸ್ತಕ ಅಲ್ಲ. ನಾನು ಸ್ಪಷ್ಟನೆ ಕೊಡಬೇಕು, ನಾನು ವಿಶ್ವ ಹಿಂದೂ ಪರಿಷತ್ತಿನವನೇ. ಆದರೆ ಇದರಲ್ಲಿ ಹೆಚ್ಚು ಕಮ್ಮಿ ಏನಾದರೂ ತೊಂದರೆ ಬಂದರೆ ಅದಕ್ಕೆ ನಾನು ಜವಾಬ್ದಾರಿ, ಹೊರತು ವಿಶ್ವ ಹಿಂದೂ ಪರಿಷತ್ ಜವಾಬ್ದಾರಿ ಅಲ್ಲ. ಆ ಕಾರಣಕ್ಕಾಗಿ ವಿಶ್ವ ಹಿಂದೂ ಪರಿಷತ್ ಹೆಸರು ಅದರಲ್ಲಿ ಹಾಕಿರಲಿಲ್ಲ. ವಿಶ್ವ ಹಿಂದೂ ಪರಿಷತ್ ಇನ್ನು ಮುಂದೆ ಅದನ್ನು ಅನುಮೋದನೆ ಮಾಡಿ ತೆಗೆದುಕೊಂಡ್ರೆ ನನಗೆ ಬಹಳ ಸಂತೋಷ.